ಈಗ RCBದು ಉತ್ತರ ಕೊಡಬೇಕಾಯ್ತು. ಅವರೇನೋ ವಿಧಾನ ಪರಿಷತ್ತಲ್ಲಿ ಇದಾರಂತೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದಿಬ್ಬರು ಅಭಿವೃದ್ಧಿ ಬಗ್ಗೆ ಭರತ್ ಶೆಟ್ರು, ಸುನೀಲ್ ಅವರು ಆಯ್ತಪ್ಪ, ನನ್ಗೆ ಗೊತ್ತಿದೆ. ಅವಕಾಶ ಕೊಡ್ರಿ. ಆಯ್ತು, ಗೊತ್ತಿಲ್ಲ. ನೀವು ಒಬ್ಬೊಬ್ಬರಿಗೆ ಸಹಕರಿಸಿದ್ರೆ ಹೇಗೆ ಪ್ರತಿಯೊಂದು ಆರ್ಗ್ಯುಮೆಂಟ್ ಮಾಡಿದ್ರೆ. ಈಗ ನಿನ್ನೆ ನಾವು ಬಹುಶಃ ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಸಂಬಂಧಿತ ಚರ್ಚೆ ನಾವು ತೆಕ್ಕೊಂಡಿದ್ದೆವು. ನಿನ್ನೆ ರಾತ್ರಿ 12 ಗಂಟೆ ಆದರೂ ಕೂಡ ಒಂದು 3 ಜನ ಕೂತ್ಕೊಳ್ಳೋ ಅವಕಾಶ ಸಿಕ್ಕಲಿಲ್ಲ. ಸೊ ಈ 4 ಜನರಿಗೆ ಅವಕಾಶ ಕೊಟ್ಟು ಮತ್ತೆ ಶಿವಲಿಂಗ ಅವರ ಶಿಕ್ಷಣ ನಾವು ತೆಕ್ಕೊಳ್ತೇವೆ. ಅದಕ್ಕೆ ನೀವು ಅಜೆಂಡಾ ಮಾತಾಡಿ. ಅಲ್ಲ, ರಾತ್ರಿ ಕ್ಲೋಸ್ ಆಗಿದೆ. ನಮ್ಗೆ ಅನ್ಯಾಯ ಮಾಡ್ತೀರಿ ನೀವು. ತಮ್ಮ ಮಾತಾಡಿ. ನೀವು ನೋಡಿ, ನೀವು ಮಾತಾಡಿ ಹೋಗ್ತೀರಿ. ಇಲ್ಲಿ ಯಾರು ಇರುವುದಿಲ್ಲ. ರಾತ್ರಿ ಇದ್ದವ್ರಿಗೆ ಮಾತಾಡ್ಬೇಕು. ಆಯ್ತು, ಅವ್ರು 12 ಗಂಟೆ ತನಕ ಕಾದಿದ್ರು. ಯಾರು ಇರ್ತಾರೆ ಹೇಳಿ? ಆಯ್ತು, ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ತಾರೆ. ಚರ್ಚೆ ತಗೊಳ್ಳಿ, ಒಬ್ಬರಿಗೊಬ್ಬರು ಸಹಕರಿಸಿ. ಅಂದ್ರೆ ನಾನು ಹೇಳೋದು, ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅಜೆಂಡಾ ಪ್ರಕಾರ ಏನಿದೆ? ಅಜೆಂಡಾ ಪ್ರಕಾರ ಏನಿದೆ ಹೇಳಿ? ಕರೆಕ್ಟ್ ಇದೆ ಅಜೆಂಡಾ. ನೀವು ಅವರಿಗೆ ಪ್ಲಾಟ್ ಕೊಡ್ತೀನಿ, ಬರೀ ಇದನ್ನ ಅವ್ರು ಇರ್ಲಿಲ್ಲ. ಆಯ್ತು, ಈಗ ಅರ್ಧ ಗಂಟೆ ಟೈಮ್ ಕೊಡಿ. ತಮ್ಮ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, 12 ಗಂಟೆ ಅವಕಾಶಕ್ಕಾಗಿ ಧನ್ಯವಾದಗಳು. 5 ನಿಮಿಷ. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಬರ್ತಾರೆ ಇವತ್ತು ಮಾನ್ಯ ಅಧ್ಯಕ್ಷರೇ, ಕಳೆದ 2 ವಾರದಿಂದ ಸದನದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಮಡಿಕೇರಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯ ಮಲೆನಾಡು. ಅವ್ನು ಮಾತಾಡಿ. ನಿಮ್ಮ ಪಾರ್ಟಿಯವರೇ ಮಾತಾಡ್ತಾ ಇರೋದು. ನಿಮ್ಮ ಪಾರ್ಟಿಯವರೇ ಮಾತಾಡ್ತಾ ಈಗ ನೀವು ಕೂತ್ಕೊಳ್ತೀರಾ? ಆಯ್ತು, ನಾನು ಕೊಡದೇ ಇಲ್ಲ ಇವತ್ತು. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗಣ್ಣ ದಯಮಾಡಿ ನಾವೇ ಮಾತಾಡ್ತಿರೋದು 2 ನಿಮಿಷ ಟೈಮ್. ಮಾತಾಡಿ. 2 ವಾರದಿಂದ ಕೂತಿದೀವಲ್ಲಣ್ಣ. ಮಾತಾಡಪ್ಪ. ಕೂತ್ಕೊಳ್ತ ಶಿವಲಿಂಗ ಅವರು, ನೀವು ಕೂತ್ಕೊಳ್ಳಿ ಅಲ್ಲಿ. ಆಯ್ತು, ನೀವು ಕೂತ್ಕೊಳ್ಳಿ. 12 ಗಂಟೆ ತನಕ ಕೂತ್ಕೊಂಡಿದ್ದಾರೆ. ನಿನ್ನೆ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ನೀವು ಬರ್ತೀರಿ, ಮಾತಾಡ್ತೀರಿ, ಹೋಗ್ತೀರಿ. ಇನ್ನೊಮ್ಮೆ ಮಾತು ಬರುದು ಬಂದಾಗೆಲ್ಲ ಮಾತಾಡಿ ಕೊಡ್ಬೇಕು. ನಿಮ್ಗೆ ಅಲ್ಲಿ ಸೀಟು ಕೊಡ ಗೆಲ್ಲಕ್ಕೆ ನೀವು ನಾನು ಕೇಳಿ, ನೀವೆಲ್ಲ ಕೂತ್ಕೊಂಡು ಕೇಳಿಕ್ಕೆ ಇರುವುದು. ತಮ್ಮ ಮಾತಾಡಬೇಕು. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು.